ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ಒಂದೊಂದ್ಸರಿ ಎಷ್ಟೋ ಬೇಜಾರಾಗುತ್ತೆ. ಒಂದೊಂದು ದಿನ ಹತ್ತಿದ್ದೀನಿ, ಎಲ್ಲ ಆಗಿದ್ದೀನಿ. ಆದರೆ ಇವತ್ತೊಂಥರ ಮೂಡು, ಬೆಳಗ್ಗೆ ಏಳಲಿಕ್ಕೂ ಆಗ್ತಾಯಿಲ್ಲ. ಒಂಥರ ಏನೇ ಮಾಡೋಣ ಅಂತಂದ್ರೂ ಕೆಲಸ ಇಂಟ್ರೆಸ್ಟೇ ಬರ್ತಾ ಇರಲಿಲ್ಲ. ಒಂಥರ ಸೋಂಬೇರಿ ಥರ. ಬೆಳಗ್ಗೆ ಎದ್ದಿದ್ದೇ 8:30ಗೆ ಎದ್ದಿದ್ದೀನಿ. ಆದ್ರೂ ಏನು ಮಾಡೋಣ, ಇವತ್ತು ಒಂದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋ ಎಲ್ಲ ಖಾಲಿಯಾಗಿದ್ದಾವೆ ಅಂತ, ಆದ್ರೂ ಮಾಡಲಿಕ್ಕೆ ಬರ್ತಾಯಿಲ್ಲ. ಆದರೂ ಇಲ್ಲ, ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ. ಒಂಥರ ಮೈಂಡ್ ಒಂಥರ ಬ್ಲ್ಯಾಕ್ ಆದಂಗೆ ಆಗಿಬಿಟ್ಟಿದೆ. ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಮಲಿಕೊಳ್ಳೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಎದ್ದು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ವೀಡಿಯೋ ಬೇರೆ ಖಾಲಿ ಆಗ್ತಾಯಿದ್ದಾವೆ. ವೀಡಿಯೋ ಮಾಡೋಣ ಅಂತ ಒಂದು ಮನಸ್ಸು ಹೇಳ್ತೈತೆ, ಆದರೆ ಮನಸ್ಸೇ ಕೇಳ್ತಾ ಇಲ್ಲ. ಆ ಥರ ಒಂಥರ ಲೇಜಿನೆಸ್. ಇವತ್ತು ಯಾಕೆ ಏನು ಅಂತ ಗೊತ್ತೇ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ನಾನು ಯಾವುದೋ ಬೇರೆ ವೆರೈಟಿ ಮಾಡೋಣ ಅಂತ ನಮ್ಮ ಮನೆಯವರಿಗೆ ಫೋನ್ ಮಾಡಿ ಚಿಕನ್ನ ಈ ಥರ ತಗೊಂಡ್ಬಾ ಅಂತ ಹೇಳಿದ್ರೆ, ಅಲ್ಲೋಗಿ ಫೋನ್ ಮಾಡಿ ಅವರು ಇಲ್ಲ ಆ ಥರ ಸಿಗ್ತಾ ಇಲ್ಲ ಅಂತ ಅಂದರು. ಹಾಗೆ ನಾನು ಹೇಳೋದೇ ಒಂದು, ಅವ್ರು ಮತ್ತೆ ಯಾವುದೋ ಒಂದು ತಗೊಂಡು ಬಂದರು, ಅದು ಮತ್ತೇನೋ ಒಂದು ಆಯಿತು. ಹೀಗೆ ಏನೇನೋ ಆಗ್ತಾಯಿದ್ವು. ಆಮೇಲೆ ಲಾಸ್ಟ್ ಎಂಡಿಗೆ ಗೊತ್ತಾಯಿತು ಇದಿಷ್ಟೆಲ್ಲ ಅನಾಹುತ ಆಗಿದೆ ಇದಕ್ಕೆ ಅಂತ. ಇಷ್ಟು ದಿನ ಬೇಸಿಗೆ ಇತ್ತು, ಈಗ ಸಡನ್ನಾಗಿ ವಾತಾವರಣ ಚೇಂಜ್ ಆಗಿಬಿಡ್ತು. ಮಳೆ ಗಾಳಿ ಎಲ್ಲ ಫುಲ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ಸ್ವಲ್ಪ ಈ ತುಳಸಿ ಥರ ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಒಳ್ಳೆಯದು ಅಂತ ತುಳಸಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಟೀ ಮಾಡಲಿಕ್ಕೆ ತಗೊಂಡಿದ್ದೀನಿ. ಇದು ಶುಂಠಿನೂ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಜಜ್ಜಿರೆ ಬೇಗ ಅದರಲ್ಲಿರೋ ರಸ ಬಿಟ್ಕೊಳುತ್ತೆ. ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಜಜ್ಜಿರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ತುಳಸಿ ಹಾಕ್ತಾಯಿದ್ದೀನಿ. ಈ ತುಳಸಿ ಕೂಡ ನಮ್ಮ ಮನೆಯಲ್ಲೇ ಬೆಳೆದಿರೋದು, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ಈಗ ಮಳೆ ಎಲ್ಲ ಬಂದಿದೆಯಲ್ಲ, ಹಂಗಾಗಿ ಸ್ವಲ್ಪ ತುಳಸಿ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ. ತುಳಸಿನೇ ಇದ್ದಿಲ್ಲ, ಈಗ ಸದ್ಯಕ್ಕೆ ಚೆನ್ನಾಗಿ ಬಂದಿದೆ. ಈಗ ಪೆಪ್ಪರ್ ಕೂಡ ಅದರಲ್ಲೇ ಹಾಕಿದ್ದೀನಿ. ಅದು ಕೂಡ ಸ್ವಲ್ಪ ಜಜ್ಜುತ್ತಾ ಇದ್ದೀನಿ. ಕಾಳು ಮೆಣಸೆಲ್ಲ, ಹಾಗಾಗಿ ಸ್ವಲ್ಪ ಪೆಪ್ಪರ್ ಪೌಡರ್ ಇದ್ದರೆ ಹಾಗೆ ಪೆಪ್ಪರ್ ಪೌಡರ್ ಹಾಕ್ಬೋದು. ನಾನು ಕಾಳಾಗಿರೋದನ್ನು ಸ್ವಲ್ಪ ಜಜ್ಜಿ ಅದರಲ್ಲಿ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಕುದಿಸ್ಬೇಕು. ಸ್ವಲ್ಪ ಸಿಮ್ಮಲ್ಲೇ ಕುದಿಸ್ಬೇಕು, ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ. ಹೈ ಫ್ಲೇಮಲ್ಲೆಲ್ಲ ಕುದಿಸ್ಬಾರ್ದು. ಅದು 2 ಲೋಟ ನೀರು ಹಾಕಿದ್ರೆ 1 ಲೋಟ ಹಾಕಬೇಕು, ಆ ಥರ ಕುದಿಸ್ಬೇಕು. ಅದು ಕುದ್ದು ರೆಡಿ ಆದಮೇಲೆ ಇದನ್ನು ಕುಡಿಯೋದ್ರಿಂದ ಗಂಟಲು ನೋವು, ಗಂಟಲಲ್ಲಿ ಕಿಚ್ಚಾಗೋದು, ನೆಗಡೆ, ಕೆಮ್ಮು, ದುಗುಡ ಆ ಥರ ಇದ್ದರೆ ಬೇಗ ಕ್ಲಿಯರ್ ಆಗುತ್ತೆ. ಮತ್ತು ಈಗ ಥಂಡಿ ಜಾಸ್ತಿ ಇರೋದ್ರಿಂದ ಈ ಥರ ಕುಡಿಯೋದ್ರಿಂದ ಬಾಡಿ ಹೀಟ್ ಆಗುತ್ತೆ. ಮತ್ತು ರೆಸಿಸ್ಟೆನ್ಸ್ ಪವರು ಸ್ವಲ್ಪ ಜಾಸ್ತಿ ಆಗುತ್ತೆ. ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಇದನ್ನು ಸ್ವಲ್ಪ ಗುಟುಕ್ ಬೈ ನೀಟಾಗಿ ಕುತ್ಕೊಂಡು ಸಮಾಧಾನ ಕುಡಿತಾ ಇರಬೇಕು. ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಫಸ್ಟು ಆಯಿಲ್ ಹಾಕಿ ಅದಕ್ಕೆಲ್ಲ ವೆಜಿಟೇಬಲ್ಸ್ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದೆ. ವೆಜಿಟೇಬಲ್ಸ್ ಎಲ್ಲ ಬೆಂದು ಆದಮೇಲೆ ಅದರಲ್ಲೇ ಶಾವಿಗೆ ಹಾಕಿಬಿಟ್ಟು, ಅದು ಕೂಡ ಶಾವಿಗೆ ಉರಿತೀವಲ್ಲ ಆ ಥರನೇ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಕಡೆ ಕಾಯಿ ಹೆಬ್ಬನ ಅಂತ ಹೆಬ್ಬುತ್ತಾ ಇದ್ದೆ ನಾನು ಚಾಕುವಿಂದ. ಅದು ಹೆಂಗೆ ಮಿಸ್ ಆಗಿಬಿಟ್ಟು ಕೈಗೆ ಪಟ್ಟನಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಕೈಗೆ ಭಾಳ ಆಳಕ್ಕೆ ಹೋಗ್ಬಿಟ್ಟೈತೆ ಏನೋ, ಪೂರ್ತಿ ನೋವು ಅಂದ್ರೆ ನೋವು ಆಗ್ತೈತೆ. ಬ್ಲಡ್ ಏನು ಜಾಸ್ತಿ ಬರ್ತಾ ಇಲ್ಲ, ಅದು ಗೆಣ್ಣಿಗೆ ಬಿದ್ದಿದೆ ಏನೋ, ಪೂರ್ತಿ ನೋವು ಥರ ಆಗಿಬಿಟ್ಟೈತೆ. ಏನೋ ಒಂದು ಆಗ್ತಿದ್ದಂಗೆ ಒಂದು ಈ ಥರನೇ ಆಗ್ತಾಯಿದೆ ಇವತ್ತು ಬೆಳಗ್ಗೆಯಿಂದ. ನನಗಂತೂ ಒಂಥರ ಮೂಡೇ ಇಲ್ದಂಗೆ ಆಗಿಬಿಟ್ಟಿದೆ ಇವತ್ತು. ಆದರೂ ಮಾಡಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಅದು ತುರಿಲಿಕ್ಕೂ ಬರ್ತಾ ಇರಲಿಲ್ಲ ನೀಟಾಗಿ. ಅದು ಒಂಥರ ಕ್ಲೀನಾಗಿ ಹೊಡೆದಿರಲಿಲ್ಲ, ಕಚ ಹೊಡೆದ್ಬಿಟ್ಟಿದ್ರು. ಹಂಗಾಗಿ ಚಿಕ್ಕದಿತ್ತು, ತುರಿಲಿಕ್ಕೆ ಬರೋಲ್ಲ ಅಂತ ಸ್ವಲ್ಪ ಹೆಬ್ಬಿ ಬಿಟ್ಟು ಮಿಕ್ಸಿಗೆ ಹಾಕಿಬಿಟ್ರೆ ಪೌಡರ್ ಥರ ಆಗುತ್ತೆ. ಆಮೇಲೆ ಅದನ್ನು ಈಸಿಯಾಗಿ ಹಾಕ್ಬೋದು ಅಂತ ನಾನು ಹೆಬ್ಬಕ್ಕೆ ಹೋದೆ. ಅದು ಹಂಗಾಯಿತು, ಉಲ್ಟಾ ಮಲ್ಟಾ ಆಗೋಯಿತು. ಈ ಶಾವಿಗೆ ಉಪ್ಪಿಟ್ಟಿಗೆಲ್ಲ ಕಂಪಲ್ಸರಿ ಕಾಯಿ ತುರಿ ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿರೋದು. ಅದಕ್ಕೋಸ್ಕರ ಕಾಯಿ ತುರಿ ಹಾಕಲೇಬೇಕು. ಕಾಯಿ ತುರಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಬಿಡೋಣ. ನಿಂಬೆಹಣ್ಣು ಹಿಂಡ್ಬಿಟ್ಟು ನಾವು ಆಲ್ರೆಡಿ ಆ ಕಡೆಗೆ ಬಿಸಿ ನೀರು ಕಾಯ್ಲಿಕ್ಕೆ ಇಡಬೇಕು, ಕುದೀತಾ ಇರಬೇಕು. ಆ ಕುದಿಯೋ ನೀರು ಇದಕ್ಕೆ ಒಯ್ಯಬೇಕು. ಹಂಗಾದರೆ ಉಪ್ಪಿಟ್ಟು ಚೆನ್ನಾಗಿ ಉದುರಾಗಿ ನೀಟಾಗಿ ಬರ್ತೈತೆ. ಇದು ಕೂಡ ಸೇಮ್ ಉಪ್ಪಿಟ್ಟು ಮಾಡ್ದಂಗೆ 1 ಲೋಟ ರವೆಗೆ 2 ಲೋಟ ನೀರು ಇಡ್ತೀವಲ್ಲ, ಅದೇ ಥರ ಇದಕ್ಕೆ 2 ಲೋಟ ನೀರಿಟ್ಟು ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಬಿಟ್ರೆ ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಸೇವ್ ಮಾಡಿ ಈಗ ಮಿಷಿನಿಗೆ ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಚಪಾತಿ ತುಂಬ ಸಾಫ್ಟಾಗಿ ಬರಬೇಕು ಮತ್ತು ಹೈ ಪ್ರೋಟೀನ್ ಥರ ಇರಬೇಕು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನ ನಾನು. ಅದನ್ನು ಸ್ಟಾರ್ಟಿಂಗು ಯಾರೂ ನೋಡೋಲ್ಲ ಹಾಕಿದ ತಕ್ಷಣ. ಅದಕ್ಕೆ ಸ್ಟಾರ್ಟಿಂಗ್ ನಾನೇ ನೋಡಿ ನಾನೇ ಲೈಕ್ ಮಾಡ್ಕೊಳ್ತೀನಿ, 1 2. ಹಂಗಾದ್ಮೇಲೆ ಸುಮ್ಮನೆ ಆಫ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಯಾರಾದರೂ ನೋಡ್ಕೊಳ್ತಾ ಇರ್ತಾರೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಾನೇ ಫಸ್ಟ್ ನೋಡೋದು. ಉಪ್ಪಿಟ್ಟು ಆಗೋ ಅಷ್ಟೊತ್ತಿಗೆ ನಾನು ವೀಡಿಯೋ ನಾನೇ ಕಂಪ್ಲೀಟಾಗಿ ನೋಡಿಬಿಟ್ಟೆ. ಒಂದು ಸರಿ ನೋಡಿಬಿಟ್ಟು 1 ಲೈಕ್ ಕೊಟ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಈಗ ನಂದು ಉಪ್ಪಿಟ್ಟು ಕೂಡ ರೆಡಿ ಆಗಿಬಿಟ್ಟಿದೆ. ಈಗ ನಂದು ಸ್ವಲ್ಪ ಸ್ಮೂತಾಗಿ, ಅಂದರೆ ಸ್ವಲ್ಪ ನಾನು ನೀರು ಜಾಸ್ತಿ ಹಾಕಿರ್ತೀನಿ, ಈ ಥರ ಸ್ಮೂತಾಗಿರ್ಬೇಕು ಅಂತ. ನೀವು ಬೇಕಾದರೆ ಉದ್ದುದ್ರಾಗಿ ಮಾಡ್ಕೋಬೇಕಂದ್ರೂ ಉದ್ದುದ್ರಾಗಿ ಮಾಡ್ಕೋಬೋದು. ಈಗ ಪ್ಲೇಟಿಗೆ ಹಾಕ್ತೀನಿ. ಈಗ ನಮ್ಮ ಮನೆಯವರೆಲ್ಲ ಬಂದಿದ್ದಾರೆ, ಮತ್ತು ಲೇಟ್ ಆಗಿಬಿಡುತ್ತೆ. ಅವ್ರಿಗೂ ತಿಂಡಿ ಕೊಡಲಿಲ್ಲ ಅಂದರೆ ಮತ್ತೆ ಕಿರಿಕಿರಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೇಗ ಕೊಟ್ಬಿಟ್ರೆ ಆಮೇಲೆ ನಾನು ಫ್ರೀಯಾಗಿ ಆಮೇಲೆ ಏನಾದರೂ ಮಾಡ್ಕೋಬೋದು ಅಂತ. ಯಾಕಂದರೆ ಇವತ್ತು ಬೇರೆ ಎದ್ದಿದ್ದು ಲೇಟು, ಹೋಗಿದ್ದು ಲೇಟು, ತಂದಿದ್ದು ಲೇಟು ಆಗಿರೋದ್ರಿಂದ ತುಂಬ ಲೇಟ್
ಲೇಟ್ ಆಗ್ತಾ ಐತೆ. ಹಂಗಾಗಿ ಕೊತ್ತಂಬರಿ ಸೊಪ್ಪು ಅವಾಗ ಹಾಕಿರಲಿಲ್ಲ, ಈಗ ಮೇಲೆ ಹಾಕ್ತಾಯಿದ್ದೀನಿ. ಈಗ ಇಬ್ಬರು ತಿಂಡಿ ತಿಂದಾದ್ಮೇಲೆ ಈಗ ನಮ್ಮ ಮನೆಯವ್ರು ತರಕಾರಿ ತಂದಿದ್ರ, ತರಕಾರಿ ಕ್ಲೀನ್ ಮಾಡೋದು, ತರಕಾರಿ ತೊಳೆಯೋದು, ತರಕಾರಿ ಜೋಡಿಸ್ಲಿಲ್ಲ ಅಂತ ಅಂದ್ರೂ ಚಿಂತೆ ಇಲ್ಲ, ಒಂದೊಂದ್ಸರಿ ನಾನೇ ಜೋಡಿಸ್ಕೊಳ್ತೀನಿ ರೆಗ್ಯುಲರಾಗಿ. ತೊಳೆಯೋದು ಮಾತ್ರ ಕಂಪಲ್ಸರಿ ನಮ್ಮ ಮನೆಯಲ್ಲೇ ತೊಳಿತಿರ್ತಾರೆ. ಇದು ನಾನು ಎಷ್ಟೋ ಸರಿ ಹೇಳಿದ್ದೀನಿ. ತಪ 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 ಅಂಬಾಗೆ ಇರ್ತಾರೆ, ಅದು ಎಲ್ಲಿ ಬಿದ್ದಿತ್ತು ಅಂಬೋದು ಹುಡ್ಕಕ್ಕೂ ಗೊತ್ತಾಗಲ್ಲ. ರಾಮ ಕಾಯಿ ಇರ್ಬೇಕಾದ್ರೆ ಚಾಕು ತಗೊಂಡು ಬೆಳಗ್ಗೆ ಎಟ್ಗೆ ರಕ್ತ ಬಂದ್ಬಿಡ್ತಪ್ಪ. ರಾಮದಂಗ ಚಾಕು ಕಾಯಿ ಹೋಗ್ಬೇಕಾರೆ ಕಾಯಿ ಈಗ ನಾಟಿ ಕೋಳಿ ಸಾರು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಕರೆಂಟೇ ಇಲ್ಲ. ಈ ಗಾಳಿ ಜಾಸ್ತಿ ಬರೋದಕ್ಕೆ ಕರೆಂಟ್ ಅಂತೂ ಫುಲ್ಲು ಹೋಗೋದು ಬರೋದು ಮಾಡ್ತಾನೆ ಐತೆ. ಹೆಂಗೆ ಮಾಡಬೇಕೋ ಏನೋ ಗೊತ್ತಾಗ್ತಾ ಇಲ್ಲ. ಈಗ ಏನು ಮಾಡಬೇಕು ಒಟ್ಟು ಮಾಡೋಕ್ಕೆ ತರಿಸಿರ್ತೀನಿ, ಹಂಗಾಗಿ ಟ್ರೈ ಮಾಡ್ತಾ ಇರ್ತೀನಿ. ನೋಡೋಣ ಕರೆಂಟ್ ಬರೋವರೆಗೂ ವೆಯ್ಟ್ ಮಾಡಿ. ಕರೆಂಟ್ ಬಂದಾಗ ಮಿಕ್ಸಿಗೆ ಹಾಕಿ ನೋಡಿ ಬಂತು. ಇಷ್ಟೊತ್ತು ಕರೆಂಟ್ ಹೋಗಿತ್ತು, ಈಗ ಮತ್ತೆ ಬಂತು. ಹಂಗೆ ಆಗ್ತಾಯಿದೆ. ಈಗ ಪಾತ್ರೆ ಸ್ಟವ್ ಮೇಲೆ ಇಟ್ಟಿದ್ದೀನಿ, ಅದು ಕಾಯಲಿಕ್ಕೆ. ಈಗ ಸ್ವಲ್ಪ ಈರುಳ್ಳಿ ಹಚ್ಕೊಂಡಿದ್ದೀನಿ. ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ, ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಸ್ಪೈಸಸ್ ಎಲ್ಲ ಹಾಕ್ತಾ ಇರ್ತೀವಲ್ಲ, ಏನೇನು ಬೇಕೋ ಚಕ್ಕೆ, ಲವಂಗ, ಏಲಕ್ಕಿ, ಆ ಥರ ಎಲ್ಲ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಒಂದೆರಡು ಪಲಾವ್ ಎಲೆ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಷ್ಟು ದಿನ ಖಾಲಿ ಆಗಿತ್ತು, ಈಗ ತಂದೆ ಮೊನ್ನೆ, ಹಂಗಾಗಿ ಅದು ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಈರುಳ್ಳಿ ಕಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಹಾಗೆ ಫ್ರೈ ಮಾಡ್ತಾರಲ್ಲ. ನೋಡಿ ಆಲ್ರೆಡಿ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಬರುತ್ತೆ ಹೋಗುತ್ತೆ ಈ ಥರ ಆಗ್ತಾಯಿದೆ. ಚಿಕನ್ ಎಲ್ಲ ಆಲ್ರೆಡಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೆ. ಆ ನೀಟಾಗಿ ತೊಳೆದಿರೋದು ಚಿಕನ್ನ ಅದನ್ನು ಪಾತ್ರೆಗೆ ಸೇರಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ. ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ರುಚಿಗೆ ತಕ್ಕಷ್ಟು. ಒಂದೇ ಸರಿ ಉಪ್ಪು ಹಾಕೋದ್ರಿಂದ ಚಿಕನ್ಗೆ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಹಂಗಾಗಿ ಉಪ್ಪು ಖಾರ ಎಲ್ಲ ಚೆಂದಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಆಮೇಲೆ ಹಾಕೋದಕ್ಕಿಂತ ಈಗಲೇ ಒಂದೇ ಸರಿ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದು ಮಿಕ್ಸ್ ಮಾಡಿ ಆ ಕಡೆ ಸೈಡ್ಗೆ ಎತ್ತಿಟ್ಟಿದ್ದೀನಿ ಕುದಿಲಿಕ್ಕೆ. ಇದು ಏನಂದರೆ ನಾನು ನಮ್ಗೆ ಹಳೆ ಕಾಲದಾಗೆಲ್ಲ ನಮ್ಮ ಮನೆಗೆಲ್ಲ ಈಗ ಕೂಡ ಅವಾಗೇ ಫ್ರೆಶ್ಶಾಗಿ ಹುರಿದ್ಬಿಟ್ಟು ಸಾಂಬಾರು ಮಾಡ್ತಿರ್ತಾರೆ, ಚಿಕನ್ ಸಾರು, ಮಟನ್ ಸಾರು ಎಲ್ಲ. ಆ ಥರ ಮಾಡೋದ್ರಿಂದ ತುಂಬ ರುಚಿ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಂದರು. ನಾನು ಅದೇ ಥರ ಒಂದ್ಸರಿ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ರೆಡಿ ಮಾಡಿ ಹಾಕಿರ್ತೀವಲ್ಲ, ಅದಕ್ಕಿಂತ ಫ್ಲೇವರ್ ಚೆನ್ನಾಗಿರುತ್ತೆ, ಫ್ರೆಶ್ಶಾಗಿ ಹುರಿದಿರ್ತೀವಲ್ಲ. ಹಾಗಾಗಿ ಸ್ವಲ್ಪ ಧನಿಯಾ ಕಾಳು ತಗೊಂಡಿದ್ದೀನಿ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು. ಅದಕ್ಕೆಲ್ಲ ಸ್ಪೈಸಸ್ ಇರುತ್ತಲ್ಲ ಅದನ್ನೆಲ್ಲ ಸೇರಿಸ್ಬಿಟ್ಟು ಹಾಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ತಾ ಇರಬೇಕು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಣಮೆಣ್ಸಿಕಾಯಿ ಇರುತ್ತಲ್ಲ, ನಿಮಗೆ ಎಷ್ಟು ಬೇಕೋ ಅಷ್ಟು. ಸ್ಪೈಸಸ್ ಅಂದರೆ ಅನಾನಾಸು ಅದು ಇದು ಎಲ್ಲದನ್ನೂ ಹಾಕ್ತಾ ಇರ್ತೀನಿ ನಾನು. ಗರಂ ಮಸಾಲಾಗೆ ಹಾಕ್ತೀವಲ್ಲ, ಮತ್ತು ಚಿಕನ್ ಸಾರಿಗೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾನೇ ಹಾಕಬೇಕಲ್ಲ, ಬೇರೆ ಬೇರೆ ಮಸಾಲ ಸಾಂಬಾರೆಲ್ಲ. ಹಂಗಾಗಿ ಎಲ್ಲದನ್ನೂ ಹಾಕಿಬಿಟ್ಟು ಆಯಿಲಲ್ಲಿ ಸ್ವಲ್ಪ ಇದು ಒಣಮೆಣ್ಸಿಕಾಯಿ ಕೂಡ ಹಾಕಿ ಸ್ವಲ್ಪ ಆಯಿಲಲ್ಲೇ ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗಸಗಸೆ ಕೂಡ ಹಾಕಿಬಿಟ್ಟು ಲಾಸ್ಟಿಗೆ ಗಸಗಸೆ ಹಾಕ್ಬೇಕು, ಅದು ಬೇಗ ಸೀದೋಗ್ಬಿಡುತ್ತಲ್ಲ. ಅದಕ್ಕೆ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಬಿಟ್ಟು ಮತ್ತು ಅದೇ ಬಾಣಲಿಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ನಾವು ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಶುಂಠಿ, ಮತ್ತು ಟೊಮೊಟೊ, ಮತ್ತು ಕಾಯಿ, ಒಣಕಾಯಿ ಇಲ್ಲ ಹಸಿಕಾಯಿ ಯಾವುದಿರುತ್ತೋ ಅದು, ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ತಾ ಇರಬೇಕು. ಈ ಕಡೆ ನಾನು ಪೌಡ್ರ್ ಮಾಡಿದ್ನಲ್ಲ, ಈಗ ಕರೆಂಟ್ ಬಂತು ಮತ್ತು ತಕ್ಷಣ ಮತ್ತೆ ಕರೆಂಟ್ ಹೋಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಬಿಸಿದೆ ಹಾಗೆ ಪೌಡರ್ ಮಾಡೋಣ ಅಂತ ಪೌಡರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಪೌಡರ್ ಮಾಡಿ ತಗೊಂಡು ಬಂದು ಸ್ವಲ್ಪ ತರಿ ಇತ್ತು, ಅದಕ್ಕೆ ಸ್ವಲ್ಪ ಏನೋ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಬಿಬಿಟ್ರೆ ನೈಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನೀರು ಹಾಕಿ ರುಬ್ಬನ ಅನ್ನೋದ್ರೊಳಗೆ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಬರೋದು ಹೋಗೋದು ಇದೇ ಥರ ಆಗ್ತಾಯಿತ್ತು. ಈ ಕಡೆ ಇದು ಫ್ರೈ ಆಗ್ತಾಯಿತ್ತು. ಈಗ ನೋಡಿ ನಮ್ಮ ಮನೆ ತಗ ಯಾವ ಥರ ಆಗಿದೆ. ಅಯ್ಯಪ್ಪ ಅದೆಲ್ಲ ಹೊಗೆ ನೋಡು. ಹಾಂ ಡಮ್ಗೆ ಮಮ್ಮಲ್ಲ ಅದು. ಅಯ್ಯಪ್ಪ ಯಾರೋ ಬಂದರು. ಗ್ಲಾಸ್ ಎಲ್ಲ ಹತ್ಕೊಂಡು ಉರಿತಾ ಇರೋದ್ರಿಂದ ಚಟ್ ಅಂತ ಗ್ಲಾಸ್ ಎಲ್ಲ ಆ ಕಡೆಗೆ ಈ ಕಡೆಗೆ ಸಿಡಿತಾ ಇದ್ದಾವೆ. ಹಂಗೆ ಹತ್ರಕ್ಕೆ ಹೋಗೋಕ್ಕೆ ಆಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ಅದು ಏನು ಮಾಡ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಒಂಥರ ಆಗ್ತಾಯಿದೆ. ನಮ್ಮ ಮನೆಯವರಂತೂ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡ್ತಾಯಿದ್ರೆ, ಫೋನ್ ಮಾಡ್ತಾಯಿದ್ರೆ ಫೋನೇ ಹೋಗ್ತಾ ಇಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಇವರು ಕೆಳಗೆ ಅವ್ರ ಆಂಟಿ ಕೂಡ ಇಲ್ವೇನು? ಫುಲ್ ಬಿಗ್ ಹಾಕಿರಿ. ಅಲ್ಲ ಅಂಕಲ್ ಇಲ್ಲ ಅಂತ ಅಂದ್ಲವಳು. ಅಂದ್ರೆ ಹಂಗ ದೂರ ನಿಲ್ಸೇವ್ರಿ, ಅಲ್ಲಿ ನಿಲ್ಸೇವ್ರಿ, ಅದು ಮನೆಗೆ ಹತ್ರ ನಿಲ್ಸಿದ್ರೆ ಏನ್ ಮಾಡ್ಬೇಕಿತ್ತು ಹೇಳು. ಯಪ್ಪ ಅದು ಸದ್ಯ ಅಷ್ಟು ದೂರ ನಿಲ್ಸೇವ್ರಿ. ಮೇಲೆ ಹುಡುಗರು ಇರಾರಪ್ಪ, ಅವರು JCB ಹೊಡೆಯೋರು, ಅವ್ರು ಇಲ್ಲ ಯಾರು
ಅವನು ರಘುಗನ ಫೋನ್ ಮಾಡಿ, ರಘು ಯಾರಿಗಾನ ಹೇಳ್ತಾನೆ. ಅಯ್ಯಪ್ಪ ಡಬ್ ಡಬ್ ಅಂತೈತಿ. ಡಬ್ ಅಂತಪ್ಪ ಈಗ. ಹೋಗಕ್ಕಾಗಲ್ಲ ಬಿಡ್ರಿ ಅತ್ತ. ಆ ರಘುಗೆ ಫೋನ್ ಮಾಡಿ ಅಷ್ಟೇ, ಅವ್ರು ಯಾರಿಗಾನ ಹೇಳ್ಕೊಂತಾನೆ ಅಷ್ಟೇನೆ ಅವರು. ಅದು ಅದ್ರಾಗ ಯಾತಿರ್ತೈತೋ ಏನೋ. ಫಸ್ಟ್ ಟೈಮ್ ಅಪ್ಪ ಲೈಫಲ್ಲಿ ಇಂಥದ್ದು ನೋಡಿರೋದು. ಸದ್ಯ ಇಷ್ಟು ಹತ್ರ ನಿಲ್ಸಿರೋರು ಅವಾಗೆಲ್ಲ, ಇವತ್ತು ಯಾಕೆ ದೂರ ನಿಲ್ಸವ್ರಿ. ಹಾಂ ಇದು ಹೋಗಲ್ಲ ಜನ. ಇಲ್ಲಿ ಹುಡುಗರು ಆಡಾರಪ್ಪ ಯಾವಾಗಲೂ ಮಸ್ತಾಗಿ. ಅವರು ಎಲ್ಲ ಇವಾಗ ಹೊರಗೆ ನೋಡಲ್ಲ ಇದಾರೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ರೀ. ಅಲ್ಲೆಲ್ಲ ಫುಲ್ಲು ಜನ ಅಲ್ಲಿ ಕೆಲಸ ಮಾಡೋರು ಈಗ ಬರ್ತಾ ಇದ್ದಾರೆ. ಕರೆಕ್ಟು. ಫೈರ್ ಇಂಜಿನ್ ಎಷ್ಟು ಜನ. ಯಪ್ಪ ಯಾರಿಗೆ ನಂಬರ್ ಹೇಳು. ಗ್ಲಾಸ್ ಹೀಟ್ ಆಗ್ಬಿಟ್ಟೈತೆ ನೋಡಿ ಇಲ್ಲಿ. ಯಪ್ಪ ದೇವ್ರೆ ಹೆಂಗೆ ಹೀಟ್ ಆಗ್ಬಿಟ್ಟೈತೆ. ನಮ್ದು ಇಲ್ಲಿ ಎ ಸಿ ಐತಿ, ಅದೇನಾದರೂ ಹೀಟ್ ಆಗೈತೋ ಏನೋ. ಅದು ನಾನೇ ಫಸ್ಟ್ ನೋಡ್ಕೊಂಡಿದ್ದು. ಕೆಲಸ ಮಾಡೋ ಹುಡುಗಿ ಬಂದಿದ್ಲು, ಅವಳಿಗೆ ಪಾತ್ರೆ ಕೊಡೋಣ ಅಂತ ಬಂದೆ. ಇದೇನೇ ನಿಮ್ಮ ಜೆ ಸಿ ಪಿ ಹತ್ಕೊಂಡು ಉರಿತೈತೆ ಅಂತ ಅವಳಿಗೆ ಹೇಳ್ದೆ. ಅವಳು ಓಡೋಗ್ಬಿಟ್ಲು ಪಾಪ. ಅವ್ರು ಓನರ್ದು ಅದು. ಹಂಗಾಗಿ ಅಲ್ಲಿ ಹೋಗಿ ನೋಡ್ತಾಳೆ, ಅವ್ರ ಓನರ್ ಯಾರೂ ಇಲ್ಲಂತೆ. ನಮ್ಮ ಮನೆಯವ್ರು ಬಂದು ಹೇಳ್ತಾರೆ ಯಾರೂ ಇಲ್ಲ ಅಂತ. ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ಲಿಕ್ಕೆ ಹೋಗ್ತಾರೆ, ಆ ಫೋನೇ ಹೋಗ್ತಾ ಇಲ್ಲ. ಅದು ಯಾಕೋ ಏನೋ ಫೋನ್ ಹೋಗ್ತಾ ಇಲ್ಲ. ಓನರಿಗೆ ಫೋನ್ ಮಾಡಿದ್ರು ಫೋನ್ ಹೋಗ್ತಾ ಇಲ್ಲ. ಈ ಕಡೆ ಫೈರ್ ಇಂಜಿನಿಯರ್ ಫೋನ್ ಮಾಡಿದ್ರು ಫೋನ್ ಹೋಗ್ತಾ ಇಲ್ಲ. ಒಂಥರ ತಾರಾಟ ಆಗ್ಬಿಡ್ತು. ನಮ್ಮ ಮನೆಯವ್ರಂತೂ ಹೆದರಿಕೆ ಬಿಟ್ರು. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅಡ್ಡಾಡಕತ್ಬಿಟ್ರು. ಅದು ಅವರು ಹಳ್ಳಿಗೆ ಹೋಗ್ಬಿಟ್ಟಿದ್ದಾರೆ, ಅವರು ಕಾಂಟ್ಯಾಕ್ಟ್ ಮಾಡಿಸ್ತಾರಲ್ಲ, ಹಂಗಾಗಿ ಹಳ್ಳಿಗೆ ಹೋಗ್ಬಿಟ್ಟಿದ್ರೆ ಸಿಗ್ತಾ ಇಲ್ಲ. ಇವ್ರ ಪಾಪ ಇವರೆಲ್ಲ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ದಾರಂತೆ. ಈಗ ಅವ್ರನ್ನ ಫೋನ್ ಮಾಡಿ ಕರ್ಸ್ಯಾರೆ. ಈಗ ಫೈರ್ ಇಂಜಿನ್ಗೂ ಫೋನ್ ಮಾಡಿ ಹೇಳಿದರು. ಫೈರ್ ಇಂಜಿನ್ ಸೌಂಡ್ ಆಗ್ತಾಯಿತ್ತು, ಎಲ್ಲೋ ರೋಡಲ್ಲಿ ಬರ್ತಾಯಿದೆ. ಈಗ ಸೌಂಡ್ ಆಗ್ತಾಯಿತ್ತು ಸದ್ಯಕ್ಕೆ. ಅದೆಲ್ಲ ಪೂರ್ತಿ ತಣ್ಣಗೆ ಮಾಡಿದ್ಮೇಲೆ ಅಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಿರೋರಲ್ಲ ಫೈರ್ ಇಂಜಿನ್ ಅವರೆಲ್ಲ, ಪೊಲೀಸ್ ಅವರೆಲ್ಲ. ಅವಾಗ ಹೇಳಿದ್ರಂತೆ ನೀವು ಬೇಗ ಹೆಂಗ ತಕ್ಷಣ ಫೋನ್ ಮಾಡಿದ್ರೆ ಬಚಾವಾದ್ರಿ. ಇಲ್ಲಾಂದರೆ ಅದು ಡೀಸೆಲ್ ಇರೋ ಟ್ಯಾಂಕ್ ಇನ್ನೂ ಬ್ಲಾಸ್ಟ್ ಆಗಿಲ್ಲ. ಅದು ಬ್ಲಾಸ್ಟ್ ಆಗಿದ್ರೆ ಸ್ವಲ್ಪ ಜಾಸ್ತಿ ತೊಂದರೆ ಆಗೋದು. ಅದೇನು ಟ್ಯಾಂಕರ್ ಏನು ಬ್ಲಾಸ್ಟ್ ಆಗಿಲ್ಲ ಅಂತ ಹೇಳಿದ್ರಂತೆ. ಹೆಂಗೆ ಸದ್ಯ ನಮಗೆ ಏನು ಮಾಡ್ಬೇಕಂತಾನೆ ಬೇಗ ಅದು ಐಡಿಯಾನೇ ಬರಲಿಲ್ಲ. ಫೈರ್ ಇಂಜಿನಿಯರ್ ಫೋನ್ ಮಾಡ್ಬೇಕಂತಾನೆ ಗೊತ್ತಾಗಲಿಲ್ಲ ನಮಗೆ. ತಕ್ಷಣ ನಾವು ಬರೀ ಓನರಿಗೆ ಫೋನ್ ಓನರಿಗೆ ಫೋನ್ ಮಾಡ್ಕೊಂಡೇ ಕಾಯ್ತಾ ಇದ್ದೀವಿ. ಆಮೇಲಿದ್ದ ಅವ್ರಿಗೆ ಫೋನ್ ಕನೆಕ್ಟ್ ಆಗಲಿಲ್ಲ ಅಂದಿದ್ದಕ್ಕೆ ಈ ಕಡೆಗೆ ನಾವು ಇವ್ರಿಗೆ ಟ್ರೈ ಮಾಡೋಕ್ಕೆ ಹೋದ್ವಿ. ಹಂಗಾಗಿ ಹೆಂಗೋ ಬಚಾವಾದ್ವಿ. ನಮ್ಗೆ ಒಂಥರ ಖುಷಿ ಅನ್ನಿಸ್ತು. ಸದ್ಯ ನಾನು ಫೋನ್ ಮಾಡಿ ಕರೆದ್ವಲ್ಲ ಅಂತ. ಈಗ ಫೈರ್ ಇಂಜಿನ್ ಬಂತಲ್ಲ, ಆದಮೇಲೆ ಅದ್ರ ಸೌಂಡ್ಗೆ ಜನ ಎಲ್ಲ ಬಂದು ಮೂತ್ರಿಕೊಂಡ್ರು. ಅಲ್ಲೇ ಹೊಂಟ ಯಾರೂ ಫೋನ್ ಮಾಡಿದ್ದಿಲ್ಲ, ಯಾರೂ ಕರೆಸಿದ್ದಿಲ್ಲ. ಕರ್ಸೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ಪಾಪ ಅವರು ಓನರ್ ಕೂಡ ಖುಷಿ ಪಟ್ಟರು. ಹೆಂಗ ಸದ್ಯ ನೀವಾದರೂ ಕರೆಸಿದ್ರಲ್ಲ, ಮಾಡಿದ್ರಲ್ಲ, ಥ್ಯಾಂಕ್ಸ್ ಅಂತ ಹೇಳಿದರು. ಇದರಲ್ಲಿ ಏನು ಥ್ಯಾಂಕ್ಸ್ ಅಪ್ಪ. ಸದ್ಯ ನಮಗೆ ಒಂಥರ ಕೈ ಕಾಲು ಆಡ್ತಿದ್ದಿಲ್ಲ, ಒಂಥರ ಭಯ ಅನ್ನಿಸ್ಬಿಟ್ಟಿತ್ತು. ಏನು ಮಾಡ್ಬೇಕಂತಲೇ ಗೊತ್ತಾಗ ನಾವು ನಿಮಗೆ ಟ್ರೈ ಮಾಡ್ತಾಯಿದ್ವಿ. ನಿಮ್ಮ ನಂಬರ್ ಕೂಡ ಸರಿಯಾಗಿ ಕನೆಕ್ಟ್ ಆಗ್ತಾನೆ ಇರಲಿಲ್ಲ. ನೀವು ಕನೆಕ್ಟ್ ಆಗಲಿಲ್ಲ ಅನ್ನೋದಕ್ಕೆ ಅವ್ರಿಗೆ ಫೋನ್ ಮಾಡಿದ್ವಿ ನಾವು ಅಂತ ಹೇಳಿದ್ವಿ. ಈಗೆಲ್ಲ ಅದನ್ನ ಆರ್ಸಕತ್ತಿದ್ರು. ಮತ್ತು ಇಲ್ಲಿ ಕರೆಂಟ್ ಬೇರೆ ಬಂದುಬಿಟ್ಟಿತ್ತ, ಮತ್ತು ಕರೆಂಟ್ ಬೇರೆ ಭಾಳ ಹೊತ್ತಾಗಿತ್ತು ಹೋಗಿ. ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡೋಣ ಅಂತ ಈ ಕಡೆಗೆ ಬಂದುಬಿಟ್ಟು ಖಾರ ರುಬ್ಬಿ ಅದಕ್ಕೆ ಹಾಕ್ತಾ ಇದ್ದೀನಿ. ಅದೇ ಪೌಡರೆಲ್ಲ ಮಿಕ್ಸ್ ಮಾಡಿದ್ನಲ್ಲ ನಾನು, ಧನಿಯಾ ಕಾಳು, ಅದನ್ನು ರುಬ್ಬಿ ಅದಕ್ಕೆ ಸೇರಿಸ್ಬಿಟ್ಟಿದ್ದೀನಿ. ಅದಾದಮೇಲೆ ನಾನೀಗ ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಅದು ಕೂಡ ರುಬ್ಬಿ ಅದು ಕೂಡ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ಖಾರ ರುಬ್ಬಿದ್ದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟೌವಿಂದ ಕೆಳಗಿಳಿಸಿ ಆಫ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ತುಂಬ ಹೊತ್ತಾಗ್ಬಿಟ್ಟಿತ್ತು. ಅದು
ಖಾರ ಹಾಕಿಲ್ಲ ಏನಿಲ್ಲ, ಸುಮ್ಮನೆ ಭಾಳ ಅಷ್ಟು ಅದನ್ನೇ ಕುದ್ಬಿಡುತ್ತೆ ಅಂತ ನಾನು ಸ್ಟವ್ ಆಫ್ ಮಾಡಿದ್ದೆ. ಈಗ ಖಾರ ಹಾಕ್ಬಿಟ್ಟು ಒಂದು 10 ನಿಮಿಷ ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ. ಅದು 10 ನಿಮಿಷ ಕುದ್ದು ಆದಮೇಲೆ ಈಗ ನಾನು ಮಸಾಲ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೇನಲ್ಲ, ಆ ಮಸಾಲ ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ಕುದಿಸ್ಬಿಟ್ರೆ ಚಿಕನ್ ಸಾರು ರೆಡಿಯಾಗಿಬಿಡುತ್ತೆ. ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರು ಕುಕ್ಕರಲ್ಲಿ ಹಾಕಿ ಮಾಡ್ತಾರಲ್ಲ, ಕುಕ್ಕರಲ್ಲಿ ಹಾಕಿ ಮಾಡೋದಕ್ಕಿಂತ ಈ ಥರ ಪಾತ್ರೆಯಲ್ಲಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಫ್ರೆಶ್ ಆಗಿ ಈ ಥರ ಹುರ್ಕೊಂಡು ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡೋಕ್ಕೆ ಹೋದೆ ನಾನು ಕೂಡ. ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು, ಖಾರದ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಒಣಮೆಣಸಿನ್ಕಾಯಿ ಸ್ವಲ್ಪನೇ ಹಾಕಿರೋದ್ರಿಂದ ಈಗ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅಷ್ಟೇ. JCP ಸುಟ್ಟೋಗಿರೋದು ನಿಜವಾಗೂ ನಾನಂತೂ ಲೈವಲ್ಲಿ ಫಸ್ಟ್ ಟೈಮ್ ಈ ಥರ ಹತ್ಕೊಂಡು ಹೊಡಿತಾ ಇರೋದು ನೋಡಿದ್ದು. ನನಗಂತೂ ಕೈ ಕಾಲು ಎಲ್ಲ ಫುಲ್ ಶೇಕು, ನಡುಕ ಬಂದುಬಿಟ್ಟಿದ್ದೇವೆ. ಭಯ, ಫಸ್ಟ್ ಆಫ್ ಆಲ್ ನನಗೆ ಭಯ ಜಾಸ್ತಿ ಅಂತ ಈ ಥರ ಎಲ್ಲ ಡೈರೆಕ್ಟ್ ನಾನು ನೋಡ್ತಾ ಇದ್ದೀನಿ ಅಂತಾರೆ ಎಲ್ಲೋ TV ನೋಡ್ತಾ ಇರೋದಕ್ಕೆ ಎಷ್ಟು ಹೆದರಿಕೆಳ್ತಾ ಇದ್ವಿ. ನಿಜವಾಗೂ ಇದೆಲ್ಲ ನೋಡೋದಕ್ಕೆ ತುಂಬ ಭಯ ಅಂದರೆ ಭಯ, ಭಯ ಆಗ್ಬಿಡ್ತು ನನಗಂತೂ. ಏನು ಮಾಡೋಕ್ಕೆ ಬೆಳಗ್ಗೆಯಿಂದಲೂ ಅಷ್ಟೇ ನನಗೆ ಇವತ್ತು ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಏನಾದರೂ ಮಾಡೋಣ ಅಂತ ಮಾಡಿದೆ. ಒಂಥರ ಒಂಥರ ಮೂಡ್ ಆಫ್ ಇತ್ತು ಇವತ್ತು ಬೆಳಗ್ಗೆಯಿಂದ. ನನಗೆ ಮೂಡ್ ಸರಿ ಇರಲಿಲ್ಲ. ನನಗೆ ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಏನೋ ಒಂಥರ ಇತ್ತು, ಲೇಜಿನೆಸ್ ಇತ್ತು, ಒಂಥರ ಏನೋ ಬೇಜಾರು ಆ ಥರ ಇತ್ತು. ಅದ್ರಾಗ ಎಲ್ಲ ಸೇರ್ಕೊಂಡು ಇವತ್ತು ರುಬ್ಬಿಬಿಟ್ಟೈತೆ ನನ್ನ. ಅದಕ್ಕೆ ಮತ್ತೆ ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ಫ್ರೆಶ್ ಆಗಿ ಖುಷಿಯಾಗಿ ಆರಾಮಾಗಿ ಎದ್ದೇಳಬೇಕು. ಡೇ ಪೂರ್ತಿ ಆರಾಮಾಗಿರ್ತೈತಿ. ನಾವು ಬೆಳಗ್ಗೆ ಯಾವ ಥರ ಎದ್ದಿರ್ತೀವೋ ಅದೇ ಥರ ನಮಗೆಲ್ಲ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರ್ತವೆ. ಯಪ್ಪ ಬಿಡಪ್ಪ, ನೆಕ್ಸ್ಟ್ ಟೈಮ್ ನಾಳೆಯಿಂದ ಫುಲ್ ಆರಾಮಾಗಿ ಖುಷಿಯಾಗಿ ಮಲಿಕೊಂಡು ಖುಷಿಯಾಗಿ ಎದ್ದಾಡ್ತೀನಿ, ಪಾಸಿಟಿವ್ ಆಗಿ ಎದ್ದಾಡ್ತೀನಿ. ಕಂಪ್ಲೇಂಟ್ ಕೊಡ್ಬೇಕಾ ಅದಕ್ಕೆ? ಅಲ್ಲ, ಹುಡುಗರು ಇಲ್ಲಿ ಬಂದು ಮಾಡ್ತಾರೆ, ಹುಡುಗರು ಭಾಳ ಕುಂತಾರೆ. ಮತ್ತೆ ಇವ್ರು ಯಾಕೆ ಸುಮ್ಮನೆ ಬಿಟ್ಕೊಂಡಿರ್ತಾರೆ ಹೇಳಿ? ಯಾರು ಹಿಂದೆಲ್ಲ ಹೇಳಿದಾರೆಲ್ಲ ಅವ್ರಿಗೂ ಅವೆಲ್ಲ ಏನಿದಾರೆಲ್ಲ ಹೇಳ್ತಾರೆ. ಅನ್ಕೋಬಾರ 12 ಗಂಟೆ ಆದರೂ ಒಂದು ಗಲಾಟೆ ಅಂತ್ಕೊಂಡು ನಾವು ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ಬೇಕಾದ್ರೆ ಕಂಪ್ಲೇಂಟ್ ಕೊಡ್ತೀವಿ ನಾವು. ಬಂದು ಹೋಗಿದಂತ ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ರೆ ಅಲ್ಲ ಪಾಪ, ಅವ್ರದೇ ಎಲ್ಲ ಅವರೇ ಮಾಡಿರೋದೆಲ್ಲ ಅಂತಂದ್ರು. ಹುಡುಗರ ಸರಿ, ಏನಿಲ್ಲ, ಸೀರಿಯಲ್ ಸೇರ್ತಾರೆ ಸುಮ್ಮನೆ ಅಲ್ಲಿ ಎಲ್ಲ ಹಾಕ್ತಾರೆ. ಸೀಟ್ ಮೇಲೆ ಬೀಳ್ತದೆ, ಮೆತ್ತ ಇರ್ತದಲ್ಲ, ಅದು ಒಂದಿಟ್ಟೆ ಗಾಳಿಗೆ ಬೂದ್ದಂಗೆಲ್ಲ ಗಾಳಿ ಒಂದಿಟ್ಟು ಹತ್ಕೊಂಡು ಒಂದಿಟ್ಟು ಹಾಗೆ ಮೆಲ್ಲ ಬೆಂಕಿ ಒಗ್ಯಾಡಿ ಹಚ್ಕೊಂಡ್ರೆ ಅಷ್ಟೇ. ಅಲ್ಲ ಸದ್ಯ ಆಮೇಲೆ ಇವತ್ತು ಲಾರಿ ಟ್ಯಾಕ್ಟ್ರಿ ಈ ಕಡೆ ಕಾರ್ಗಳು ಎಷ್ಟೊಂದು ಕಾರ್ ನಿಂತ್ಕೊಂಡಿರೋ, ಅವೆಲ್ಲ ನಿಂತ್ಕೊಂಡಿದ್ರೆ ಏನು ಪಾಡು. ಅಲ್ಲ, ಇನ್ನು ಸ್ವಲ್ಪ ಲೇಟ್ ಆಗಿದ್ರೆ ಟ್ಯಾಂಕ್ ಬ್ಲಾಸ್ಟ್ ಆಗ್ಬಿಡ್ತಲ್ಲ ಅದು. ಟೈರ್ ಬ್ಲಾಸ್ಟ್ ಆಗಿರೋ ಟಪ್ ಅಂತ ಟೈರ್ ಗಾಳಿಗೆ ಸುಟ್ಟು ಗಾಳಿ ಹೋಗ್ತದಲ್ಲ, ಜಲ್ದಿ ಆಗಲ್ಲ. ಮೆಲ್ಟ್ ಆದ್ಮೇಲೆ ಆಮೇಲೆ ಆಗೋದು. ಹೌದೇನು? ಅದೇನೋ ಬ್ಲಾಸ್ಟ್ ಆಗಿ ಎಲ್ಲ ಕಿಡಿಗೆ ಪಟ್ಟಿ ಎಲ್ಲ 12 ಗಂಟೆಗೆ ಹಚ್ಕೊಂಡು ಮತ್ತೆ ಹೇಳಿದ್ರೆ ಯಾಕೆ ಹೇಳಿಲ್ಲ? 12 ಗಂಟೆಗೆ ಹತ್ತಿದ್ದು ಬೆಂಕಿ ಅಂದ್ರೆ ಹೇಳ್ಬೋದಿತ್ತಲ್ಲ, ಯಾರು ನೋಡಿದ್ರು? ಯಾರು 12 ಗಂಟೆಗೆ ಹತ್ತಿತ್ತು ಅಂತ ಹೇಳಿದ್ರೆ ಅಲ್ಲಿ ಹೇಳ್ತಾರ. ಅಲ್ಲಿ ಮತ್ತೆ ಹೇಳ್ಬೋದು 12 ಗಂಟೆಯಿಂದ ವಾಸ್ತು 12 ಗಂಟೆಗೆ ಹಚ್ಕೊಂಡಿದ್ದು ಅಂತ ನಮ್ಮ ಪೊಲೀಸ್ ಹೇಳ್ತಾವೆ. 12 ಗಂಟೆಗೆ ಹತ್ತಿದ್ರೆ ಅವಾಗ ಹೇಳ್ಬೋದಿತ್ತಲ್ಲ. ಮತ್ತೆ ಏನಂತೆ ಸ್ವಲ್ಪ ಸ್ಮೆಲ್ ಬಂದ್ರೆ ನಾವು ಹೋಗಿ ನೋಡ್ತೀವಿ. ಅವ 2 ಸರಿ ಫೋನ್ ಮಾಡ್ದ ಪಾಪ ಆತ. ಯಾರು? ಅಲ್ಲಿಂದನ ಫೈರ್ ಇಂಜಿನಿಂದ ಅವ್ರು ನಮಗೆ ಮಾಡ್ತಾರ. ಅವಾಗ ಈಗ ನಾವು ಮಾಡಿದ್ವಲ್ಲ, ಎಲ್ಲಿ ಅಡ್ರೆಸ್ ಏನು ಅಂತ ಕೇಳಕ್ಕೆ, ಎಲ್ಲಿ ಅಡ್ರೆಸ್ಸು ಅಂತ ನಮಗೆ ಕೇಳ್ತಾರೆ. ಯಾಕಂದ್ರೆ ಇದು ಎಲ್ಲಿ ಬರುತ್ತೆ ಅಂತಂದು. ಅದೊಂದು 5 ನಿಮಿಷ ಆಯ್ತಮ್ಮ ಅಷ್ಟೇ. ಅಲ್ಲಿ ಅವ್ರು ಹೊಲ್ಟು 10 ನಿಮಿಷಕ್ಕೆ ಬಂದ್ಬಿಟ್ರು, 15 ನಿಮಿಷಕ್ಕೆ ಬಂದ್ಬಿಟ್ರು. ಅವ್ರೇನೇನು 15-20 ನಿಮಿಷ ಅಷ್ಟೇ ಮಾಡೋಣ. ಲೇಟ್ ಏನು ಪಾಪ, ಅವ್ರು ಏನು ಲೇಟ್ ಮಾಡಿಲ್ಲ. ಅವ್ರೇನೇನು ನಮಗೆ ಕುತ್ಕೊಂಡು ನೋಡೋಕೆ ಇನ್ನೂ ಬರಲಿಲ್ಲ ಮಂಗ ಆಗ್ತೈತೆ ಅಷ್ಟೇ. ಒಂದು ಗಂಟೆ ಅಂತ ಮಂಗ ಆತಪ್ಪ. 15 ನಿಮಿಷ 20 ನಿಮಿಷ ಅಷ್ಟೇ. ನಾನು ಒಂದು ಗಂಟೆ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೆಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಬಂತಮ್ಮ ಅಷ್ಟೇ. ಫೋನ್ ಮಾಡಿ ಕೆಳಗೆ ಹೋಗಿದ್ದೀನಿ. ಈಗ ಚಪಾತಿ ಎಲ್ಲ ಕಂಪ್ಲೀಟ್ ಮಾಡಿದೆ. ಚಪಾತಿ ಹಿಟ್ಟು ಬೆಳಗ್ಗೆನೇ ಕಲಸಿಡೋದ್ರಿಂದ ಮಾಡ್ತಾಯಿದ್ದೀನಿ ಅಷ್ಟೇ, ಇಲ್ಲಾಂದ್ರೆ ನಂಗೆ ಮಾಡಲಿಕ್ಕೂ ಮೂಡಿರಲಿಲ್ಲ. ಆದ್ರೂ ಚಪಾತಿ ಎಲ್ಲ ಲಟ್ಟಿಸಿ ಸಾಂಬಾರು ಅದು ಹೇಗಾಗಿತ್ತೋ ಏನೋ ಅಂತ ಬೇಗನೆ ಇಳಿಸ್ಬಿಟ್ಟು ಆಲ್ರೆಡಿ 4 ಗಂಟೆ ಆಗಿಬಿಟ್ಟಿದೆ. ಹಂಗಾಗಿ ಇಳಿಸ್ಬಿಟ್ಟು ಈಗ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೀವಿ. ಊಟ ಮಾಡಿ ಇನ್ನೇನು ಸಾಯಂಕಾಲ ಆಯಿತು. ಸಾಯಂಕಾಲ ಮತ್ತೆ ಇನ್ನೊಂದು ಯಾವುದೋ ಕೆಟ್ಟ ಸುದ್ದಿ ಕೇಳಿದ್ವಿ. ಅದು
ಬೇಡ ಹೇಳೋದು ಬೇರೆ ಯಾವುದೋ ಥರ ಇತ್ತು. ಇವತ್ತಿನ ಡೇ ಈ ಥರ ಇತ್ತು. ನಿಜವಾಗ್ಲೂ ಒಂಥರ ಭಯಾನಕ